ಪರಾಶಕ್ತಿ ಸುಧಾ ಕಂಗಾರ ಅವರ ಡೈರೆಕ್ಷನ್ ಅಲ್ಲಿ ಮೂಡ್ ಬಂದಿರುವಂತ ಸಿನಿಮಾ. ಇನ್ನು ಇದರ ಒನ್ಲೈನ್ ಸ್ಟೋರಿ ಅಂತ ಬಂದ್ರೆ 1965 ಅಲ್ಲಿ ಹಿಂದಿ ಏರಿಕೆ ವಿರುದ್ಧ ಹೋರಾಟ ಮಾಡೋದು ಅಂಡ್ ಇದರಲ್ಲಿ ಶಿವಕಾರ್ತಿಕೇಯನ್ ಅವರು ಹೇಗ್ ಇನ್ವಾಲ್ವ್ ಆಗ್ತಾರೆ, ಅದಕ್ಕೋಸ್ಕರ ಅವ್ರು ಏನೇನ್ ಮಾಡ್ತಾರೆ, ಮತ್ತೆ ಅವರ ಜೊತೆ ಏನೆಲ್ಲ ಆಗುತ್ತೆ, ಹಾಗೆ ಇದರಲ್ಲಿ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಏನು ಅನ್ನೋದು. ಇನ್ನು ಫಿಲಂ ಹೇಗಿದೆ, ನನ್ಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಎಲ್ಲಾನು ಮಾತಾಡೋಣ. ಇಲ್ಲಿ ನಂಗೆ ವರ್ಕ್ ಆಗಿದೆ ಅಂತ ಅನ್ಸಿದ್ದು ಅಂದ್ರೆ ಫಿಲಂನ ಟ್ರೂ ಇನ್ಸಿಡೆಂಟ್ಸ್ ಅಂದ್ರೆ ಹಿಂದಿ ಏರಿಕೆ ವಿರುದ್ಧ ಹೋರಾಡೋದು ಅಂಡ್ ಅದರ ಸುತ್ತ ಇರುವಂತ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್. ಇದು ಸ್ಟೋರಿನ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅಂಡ್ ಅದಕ್ಕೆ ಅಂತ ಬರ್ಕೊಂಡಿರೋ ಸೀನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅದು ಪ್ರೀ ಇಂಟರ್ವೆಲ್ ಅಲ್ಲಿ ಕನೆಕ್ಟ್ ಕೂಡ ಆಗುತ್ತೆ. ಇನ್ನು ಶಿವಕಾರ್ತಿಕೇಯನ್ ಅವರು ಒಬ್ಬ ಬ್ರದರ್ ಆಗಿ ಹೋರಾಟಗಾರನಾಗಿ ಇವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಮರನ್ ಆದ್ಮೇಲೆ ಮತ್ತೆ ಇಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಹಾಗೆ ಜಯಂ ರವಿ ಅವ್ರ ಮೋಹನ್ ರವಿ ಅವರ ಕ್ಯಾರೆಕ್ಟರ್ ಬಂದು ಒಬ್ಬ ರೂತ್ಲೆಸ್ ಪೊಲೀಸ್ ಆಫೀಸರ್. ಇವರು ಹೀರೋ ರೋಲ್ಗೂ ಬೆಟರ್ ಆಗಿ ವಿಲನ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವರ ಮತ್ತೆ ಶಿವಕಾರ್ತಿಕೇಯನ್ ಅವರ ಮಧ್ಯೆ ನಡೆಯುವಂತ ಸೀನ್ಸ್ ಗಳೆಲ್ಲ ಚೆನ್ನಾಗಿದೆ. ಅದರಲ್ಲೂ ಟ್ರೈನ್ ಫೈಟ್ ಸೀನ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಅಥರ್ವ ಅವರು ಒಬ್ಬ ಹಿಂದಿ ಇಂಪ್ರೆಸ್ ವಿರುದ್ಧ ಹೋರಾಟ ಮಾಡುವಂತ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದಂತೂ ನಂಗೆ ಸಖತ್ ಇಂಪ್ರೆಸ್ ಮಾಡ್ತು. ಹಾಗೆ ಶ್ರೀಲೀಲಾ ಅವ್ರಿಗೆ ಇದೆ ಫಸ್ಟ್ ತಮಿಳ್ ಮೂವಿ ಅಂಡ್ ಅವರ ಲಾಸ್ಟ್ ಫ್ಯೂ ಫಿಲಂ ನ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಮತ್ತೆ ಜಿ.ವಿ. ಪ್ರಕಾಶ್ ಅವರ ಮ್ಯೂಸಿಕ್ ಸಾಂಗ್ಸ್ ಅಲ್ಲಿ ಅಂಡ್ ಫಿಲಂ ಅಲ್ಲಿ ಕೆಲವೊಂದ್ ಕಡೆ ಚೆನ್ನಾಗಿ ಬಂದು ಇಂಪ್ಯಾಕ್ಟ್ ಮಾಡಿದೆ. ಹಾಗೆ ಕೆಲವೊಂದ್ ಕಡೆ ವರ್ಕೌಟ್ ಕೂಡ ಆಗಿಲ್ಲ. ಇನ್ನು ಈ ಮೂವಿಲಿ ಶಿವಕಾರ್ತಿಕೇಯನ್ ಅವರ ಜೊತೆ ಮೋಹನ್ ರವಿ, ಅಥರ್ವ, ಪ್ರಕಾಶ್ ಬೆಳ್ವಾಡಿ, ಗುರು ಶ್ಯಾಮ್ ಸುಂದರಂ, ಹಾಗೆ ಕಾಮಿಯೋ ಆಗಿ ರಾಣಾ ದಾಗುಬತ್ತಿ, ಬಶೀಲ್ ಜೋಸೆಫ್ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ನನ್ಗೆ ಏನ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅದು ಸ್ಕ್ರೀನ್ ಪ್ಲೇ. ಯಾಕೆ ಅಂತಂದ್ರೆ ಒಂದ್ ಕಡೆ ಎಮೋಷನ್ಸ್ ಗೆ ಕನೆಕ್ಟ್ ಆಗ್ತಾ ಇರ್ಬೇಕಾದ್ರೆ ಬೇರೆ ಕಡೆ ಹೋಗ್ತಾರೆ. ಅಂದ್ರೆ ಕಾಮಿಡಿ ಆರ್ ಹೀರೋಯಿನ್ ನ ತೋರ್ಸೋದು ಅಥವಾ ಪೊಲಿಟಿಕಲ್ ನ ಇನ್ವಾಲ್ವ್ಮೆಂಟ್ ಮಾಡೋದು. ಇದು ಕಾನ್ಸೆಪ್ಟ್ ಗೆ ಕನೆಕ್ಟ್ ಆಗೋದಕ್ಕೆ ಟೈಮ್ ಕೊಡ್ಲಿಲ್ಲ ಅಂತ ಹೇಳ್ತೀನಿ. ಇನ್ನು ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಅನ್ನಿಸ್ತು. ಸೆಕೆಂಡ್ ಹಾಫ್ ಅಲ್ಲಿ ಕೆಲವೊಂದ್ ಸೀನ್ ಬೇಕಿರ್ಲಿಲ್ಲ ಆರ್ ಓವರ್ ಆಯ್ತು. ಮತ್ತೆ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇಲ್ಲಿ ಅಷ್ಟು ಪವರ್ ಇರ್ಲಿಲ್ಲ, ಇನ್ನ ಸ್ವಲ್ಪ ವರ್ಕ್ ಮಾಡ್ಬೇಕಿತ್ತು. ಫೈನಲಿ ನನ್ನ ಕೇಳಿದ್ರೆ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಇರೋ ಮೂವಿ, ಒನ್ ಟೈಮ್ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.